ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹಾಲಿನೊಂದಿಗೆ ಯಾವುದನ್ನು ಬೆರೆಸಿ ಕುಡಿಯುವುದರಿಂದ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ? ಆಪ್ಷನ್ಸ್: ಎ ಒಣಶುಂಠಿ, ಬಿ ಅರಿಶಿನ, ಸಿ ಪಿಸ್ತಾ, ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ಪಿಸ್ತಾ. ಹಾಲಿನಲ್ಲಿ ಪಿಸ್ತಾ ಹಾಕಿ ಕುಡಿಯುವುದರಿಂದ ಇಮ್ಯುನಿಟಿ ಹೆಚ್ಚಾಗುತ್ತದೆ. ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೇಹವನ್ನು ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿರುವುದರಿಂದ ಇದು ಬಲವಾದ ಮತ್ತು ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ. ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದ್ದು, ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸ್ಪೈಕ್ ಮತ್ತು ಕ್ರ್ಯಾಶ್ಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಮೊನೋಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದ್ದು, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಮೂಳೆ ಸಾಂದ್ರತೆಯನ್ನು ವೃದ್ಧಿಸುವಲ್ಲಿ ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಹೆಸರುಕಾಳು, ಬಿ ಅರಿವೆ ಸೊಪ್ಪು, ಸಿ ಚಿಯಾ ಬೀಜ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ದಿನಕ್ಕೆ 14 ರಿಂದ 18 ವರ್ಷ ವಯಸ್ಸಿನ ಯುವತಿಯರಿಗೆ 1300 ಮಿಲಿಗ್ರಾಂ, 19 ರಿಂದ 50 ವರ್ಷ ವಯಸ್ಸಿನ ಮಹಿಳೆಯರಿಗೆ 1000 ಮಿಲಿಗ್ರಾಂ ಕ್ಯಾಲ್ಸಿಯಂ ಅಗತ್ಯವಾಗಿದೆ. ಹಸಿರು ಹೆಸರುಕಾಳು ಸಾಕಷ್ಟು ಅಗತ್ಯ ಪೋಷಕಾಂಶಗಳನ್ನು ಹೊಂದಿದ್ದು, ಇದರಲ್ಲಿ ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಅರಿವೆ ಸೊಪ್ಪಿನಲ್ಲೂ ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ ಸಿ ಮತ್ತು ಎ ಉತ್ತಮ ಪ್ರಮಾಣದಲ್ಲಿದೆ. ಈ ಎಲೆಗಳ 100 ಗ್ರಾಂ ಸೇವನೆಯು ಸುಮಾರು 330 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ನೀಡುತ್ತದೆ. ಇನ್ನು ಚಿಯಾ ಬೀಜಗಳನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. ಚಿಯಾ ಬೀಜಗಳಲ್ಲಿ ಫೈಬರ್, ಒಮೆಗಾ 3 ಕೊಬ್ಬಿನಾಮ್ಲಗಳು, ಕ್ಯಾಲ್ಸಿಯಂ ಸಮೃದ್ಧವಾಗಿದ್ದು, 100 ಗ್ರಾಂ ಚಿಯಾ ಬೀಜಗಳು ಸುಮಾರು 456 ರಿಂದ 630 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ನೀಡುತ್ತವೆ. ಮೂರನೇ ಪ್ರಶ್ನೆ, ನಾಗರಿಕತೆಯ ತೊಟ್ಟಿಲು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಇರಾಕ್, ಸಿ ಸಿಂಗಪುರ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಇರಾಕ್. ನಾಗರಿಕತೆಯ ತೊಟ್ಟಿಲು ಎಂದು ಹೆಚ್ಚಾಗಿ ಕರೆಯಲ್ಪಡುವ ದೇಶ ಇರಾಕ್. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಮೆಸೊಪೊಟೇಮಿಯಾ ಎಂದು ಕರೆಯಲಾಗುತ್ತಿತ್ತು. ಇದರರ್ಥ ನದಿಗಳ ನಡುವಿನ ಭೂಮಿ. ಈ ಫಲವತ್ತಾದ ಭೂಮಿ ಆರಂಭಿಕ ಮಾನವರು ನೆಲೆಸಲು, ಆಹಾರವನ್ನು ಬೆಳೆಸಲು ಮತ್ತು ಮುಂದುವರಿದ ಸಮಾಜಗಳನ್ನು ಸೃಷ್ಟಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಇಂದು ಇರಾಕನ್ನು ವಿಶ್ವದ ಮೊದಲ ಕೆಲವು ಮಹಾನ್ ನಾಗರಿಕತೆಗಳ ಜನ್ಮಸ್ಥಳವೆಂದು ಗುರುತಿಸಲಾಗಿದೆ. ಮಾನವ ನಾಗರಿಕತೆ ಪ್ರಾರಂಭವಾದ ಸ್ಥಳವೂ ಇದಾಗಿದೆ. ಇಲ್ಲಿಯೇ ಪ್ರಾಚೀನ ಮಾನವರು ಮೊದಲು ನಗರಗಳನ್ನು ಅಭಿವೃದ್ಧಿಪಡಿಸಿದರು, ಕಾನೂನುಗಳನ್ನು ಬರೆಯುತ್ತಿದ್ದರು ಮತ್ತು ಕೃಷಿಯನ್ನು ಪ್ರಾರಂಭಿಸಿದರು. ಈ ಪ್ರದೇಶವು ಮಾನವ ಇತಿಹಾಸವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಚಕ್ರ ಮತ್ತು ನೀರಾವರಿ ವ್ಯವಸ್ಥೆಗಳಂತಹ ಅನೇಕ ಪ್ರಮುಖ ಆವಿಷ್ಕಾರಗಳು ಇಲ್ಲಿಂದ ಪ್ರಾರಂಭವಾದವು. ಸಾವಿರಾರು ವರ್ಷಗಳ ಕಾಲ ಪ್ರಪಂಚದ ಮೇಲೆ ಪ್ರಭಾವ ಬೀರಿದ ಕೆಲವು ಆರಂಭಿಕ ಮತ್ತು ಅತ್ಯಂತ ಶಕ್ತಿಶಾಲಿ ನಾಗರಿಕತೆಗಳಿಗೆ ಇದು ನೆಲೆಯಾಗಿತ್ತು. ನಾಲ್ಕನೇ ಪ್ರಶ್ನೆ, ಬೇಸಿಗೆಯ ತಲೆನೋವು ಅಥವಾ ಮೈಗ್ರೇನ್ ಅನ್ನು ತಪ್ಪಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಕಲ್ಲಂಗಡಿ, ಸಿ ಸೌತೆಕಾಯಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೇಸಿಗೆಯಲ್ಲಿ ತೀವ್ರವಾದ ಶಾಖವು ತೀವ್ರವಾದ ತಲೆನೋವು ಮತ್ತು ದುರ್ಬಲಗೊಳಿಸುವ ಮೈಗ್ರೇನ್ಗಳಿಗೆ ಬದಲಾಗಬಹುದು. ತಲೆನೋವಿಗೆ ಮುಖ್ಯ ಕಾರಣವೇ ದೇಹದಲ್ಲಿ ದ್ರವ ಕಡಿಮೆಯಾಗುವುದು. ಹಾಗಾಗಿ ಬಾಯಾರಿಕೆ ಅನಿಸದಿದ್ದರೂ ಸಹ ದಿನವಿಡೀ ಸಾಕಷ್ಟು ನೀರು ಕುಡಿಯಲು ಪ್ರಯತ್ನಿಸಬೇಕು. ನೀರಿನ ಜೊತೆಯಲ್ಲಿ ಕಲ್ಲಂಗಡಿ, ಸೆಲರಿ ಅಥವಾ ಸೌತೆಕಾಯಿಯಂತಹ ಹೆಚ್ಚಿನ ನೀರಿನ ಅಂಶವಿರುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನಬೇಕು. ಅವು ನಿಮ್ಮ ದೇಹದ ನೀರಿನ ಮಟ್ಟವನ್ನು ಹೆಚ್ಚಿಸುತ್ತವೆ. ಇದರೊಟ್ಟಿಗೆ ಮೆಡಿಟೇಷನ್ ನಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಬೇಸಿಗೆಯ ತಲೆನೋವನ್ನು ಪರಿಣಾಮಕಾರಿಯಾಗಿ ತಪ್ಪಿಸಬಹುದು. ಐದನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಗ್ರಾಮವೊಂದರಲ್ಲಿ ಹೋಳಿ ಹಬ್ಬದಂದು ಗಂಡಸರು ಎಲ್ಲಿಯೂ ಕಾಣಿಸುವಂತಿಲ್ಲ? ಆಪ್ಷನ್ಸ್: ಎ ಗುಜರಾತ್, ಬಿ ಅಸ್ಸಾಂ, ಸಿ ಜಾರ್ಖಂಡ್, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ರಾಜಸ್ಥಾನದ ಟೋಂಕ್ ಎಂಬ ಜಿಲ್ಲೆ ಇದೆ. ಇಲ್ಲಿ ನಗರ ಎಂಬ ಗ್ರಾಮ ಇದೆ. ಈ ನಗರ ಗ್ರಾಮದಲ್ಲಿ ಹೋಳಿ ಸ್ವಲ್ಪ ವಿಭಿನ್ನವಾಗಿದೆ. ಹೋಳಿ ಹಬ್ಬದ ದಿನ ಪುರುಷರೆಲ್ಲರೂ ಪೇಚು ಮುಖ ಹಾಕಿಕೊಂಡು ಊರು ಬಿಡುತ್ತಾರೆ. ಮಹಿಳೆಯರು ಬಣ್ಣಗಳನ್ನು ಎರಚಿಕೊಂಡು ಗ್ರಾಮದಲ್ಲಿ ದರ್ಬಾರ್ ಮಾಡುತ್ತಾರೆ.
ಮಹಿಳೆಯರು ಮುಕ್ತವಾಗಿ ಹೋಳಿ ಆಚರಣೆಗೆ ಅನುವು ಮಾಡಿಕೊಡುವ ಉದ್ದೇಶದಿಂದ ಪುರುಷರು ಈ ದಿನ ಮನೆ ಬಿಡುತ್ತಾರೆ. ಒಂದು ವೇಳೆ ಅಪ್ಪಿತಪ್ಪಿ ಗ್ರಾಮದಲ್ಲಿ ಪುರುಷರು ಕಾಣಿಸಿಕೊಂಡರೆ ಮಹಿಳೆಯರು ಒದ್ದು ಊರಿನಿಂದ ಹೊರಹಾಕುತ್ತಾರೆ. ಈ ವಿಶಿಷ್ಟ ಹೋಳಿಯು ರಾಜರ ಕಾಲದಿಂದಲೂ ಇದೆ. ಸುಮಾರು 200 ವರ್ಷಗಳ ಹಿಂದೆ ಆಗಿನ ಜಾಗೀರ್ದಾರ್ ಈ ಆಚರಣೆಯನ್ನು ಜಾರಿಗೆ ತಂದ. ಅದರ ಪ್ರಕಾರ ವರ್ಷದಲ್ಲಿ ಒಂದು ದಿನ ಮಹಿಳೆಯರಿಂದ ಗ್ರಾಮದಲ್ಲಿ ಆಡಳಿತ ನಡೆಸಬೇಕು. ಆ ದಿನವನ್ನು ಆತ ದುಲಂಡಿ ಎಂದು ನಿಗದಿಪಡಿಸಿದ್ದ. 6ನೇ ಪ್ರಶ್ನೆ, ಮಹಿಳೆಯರ ಮೂತ್ರಕೋಶವನ್ನು ಆರೋಗ್ಯವಾಗಿರಿಸಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಮೊಟ್ಟೆಯ ಬಿಳಿ ಭಾಗ, ಸಿ ಕೋಳಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ಫೈಬರ್ ಅಧಿಕವಾಗಿದೆ. ಇದು ನಿಯಮಿತವಾಗಿ ಕರುಳಿನ ಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುವುದರಿಂದ ನಿಮ್ಮ ಮೂತ್ರನಾಳದ ಮೇಲಿನ ಒತ್ತಡವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಮೊಟ್ಟೆಯ ಹಳದಿ ಭಾಗವು ಸಾಕಷ್ಟು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ, ಆದರೆ ಅವು ಹೆಚ್ಚಿನ ರಂಜಕವನ್ನು ಹೊಂದಿರುತ್ತವೆ. ಇದು ನಿಮ್ಮ ಮೂತ್ರಪಿಂಡಗಳ ಮೇಲೆ ಕಠಿಣವಾಗಬಹುದು. ಆದರೆ ಬಿಳಿ ಭಾಗವು ಕಡಿಮೆ ಕೊಬ್ಬಿನ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ನಿಮ್ಮ ದೇಹವನ್ನು ಸೋಡಿಯಂನಿಂದ ತುಂಬಿಸದೆ ನಿಮಗೆ ಅಗತ್ಯವಿರುವ ಎಲ್ಲ ಪ್ರೋಟೀನ್ ಪಡೆಯಲು ತಾಜಾ ಚರ್ಮರಹಿತ ಕೋಳಿಯನ್ನು ಆರಿಸುವುದು ಉತ್ತಮ ಆಯ್ಕೆಯಾಗಿದೆ. ಪಾಲಕ್ ಸೊಪ್ಪಿನಲ್ಲಿ ಪ್ರೋಟೀನ್, ಕಬ್ಬಿಣದ ಖನಿಜಗಳು ಮತ್ತು ಆಕ್ಸಲೇಟ್ ಅಧಿಕವಾಗಿದ್ದು, ಆಕ್ಸಲೇಟ್ ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನು ತಡೆಯುವುದರ ಮೂಲಕ ಮೂತ್ರಪಿಂಡಕ್ಕೆ ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ, ಚೌಕಾಕಾರದ ಪಾದವಿರುವ ವ್ಯಕ್ತಿಗಳ ಗುಣ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಶಾಂತ, ಬಿ ಪ್ರಾಮಾಣಿಕರು, ಸಿ ಕೋಪಿಷ್ಠರು, ಡಿ ಹಠಮಾರಿಗಳು. ಉತ್ತರ ಆಪ್ಷನ್ ಎ ಮತ್ತು ಬಿ. ಹೆಬ್ಬೆರಳು ಸೇರಿದಂತೆ ಎಲ್ಲ ಕಾಲ್ಬೆರಳುಗಳು ಸಮಾನವಾಗಿದ್ದರೆ ಅದು ಚೌಕಾಕಾರದ ಪಾದ. ಈ ರೀತಿ ಕಾಲ್ಬೆರಳುಗಳಿದ್ದರೆ ಆ ವ್ಯಕ್ತಿಗಳು ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ, ಹೆಚ್ಚು ಪ್ರಾಮಾಣಿಕರಾಗಿದ್ದು ನಿರ್ಧಾರ ಕೈಗೊಳ್ಳುವ ಭಾರಿ ಜಾಗರೂಕರಾಗಿರುತ್ತಾರೆ. ನಿರ್ಧಾರ ತೆಗೆದುಕೊಳ್ಳುವಾಗ ಆಲೋಚಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ಮನಸ್ಸಿನಿಂದ ತೊಡಗಿಕೊಳ್ಳುತ್ತಾರೆ. ಶಾಂತ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುತ್ತಾರೆ. ಯಾರ ಪ್ರಭಾವಕ್ಕೂ ಅಷ್ಟು ಸುಲಭವಾಗಿ ಒಳಗಾಗುವುದಿಲ್ಲ. 8ನೇ ಪ್ರಶ್ನೆ, ಹೆಚ್ಚಾಗಿ ಎಸಿಯನ್ನು ಬಳಸುವುದರಿಂದ ಯಾವ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ ಪಾರ್ಶ್ವವಾಯು, ಬಿ ಬಿಪಿ, ಸಿ ಹೃದಯಾಘಾತ, ಡಿ ಕಣ್ಣಿನ ಪೊರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣಿನ ಪೊರೆ. ಎಸಿ ನಮ್ಮ ದೇಹಕ್ಕೆ ತಂಪು ಕೊಡುತ್ತದೆ, ಆದರೆ ಕಣ್ಣಿನಲ್ಲಿರುವ ತೇವವನ್ನು ನಾಶ ಮಾಡುತ್ತದೆ. ಕಣ್ಣಿನ ತೇವ ಹೋದಾಗ ಬರಗಾಲ ಪೀಡಿತ ದೇಶದಲ್ಲಿ ಭೂಮಿ ಹೇಗೆ ಆಗಿರುತ್ತದೆಯೋ ಹಾಗೆ ಕಣ್ಣಲ್ಲಿ ಅದೇ ತರಹದ ಸಮಸ್ಯೆ ಕಾಣಿಸುತ್ತದೆ. ಎಸಿ ಬಳಕೆಯಿಂದ ಕಣ್ಣು ಕೆಂಪಗಾಗುವುದು, ಕಣ್ಣಲ್ಲಿ ಉರಿ ಉಂಟಾಗುವ ಸಮಸ್ಯೆ ಕಾಡುವುದು. ಅಷ್ಟೇ ಅಲ್ಲ, ಎಸಿ ಬಳಕೆಯಿಂದ ಕನ್ನಡಕ ಬಳಸುವವರ ಕನ್ನಡಕದ ಪವರ್ ಚೇಂಜ್ ಆಗುವ ಸಾಧ್ಯತೆಯೂ, ಕಣ್ಣಿನ ಪೊರೆಯತ್ತ ಪಿಂಪಲ್ಸ್ ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಬೆಳೆದು ನಮ್ಮ ಕಣ್ಣನ್ನು ನಾಶ ಮಾಡಲು ಶುರು ಮಾಡಿ ತೊಂದರೆ ಕೊಡುತ್ತದೆ. 9ನೇ ಪ್ರಶ್ನೆ, ಅತಿ ಹೆಚ್ಚು ಮಾಂಸ ಸೇವಿಸುವ ಮೊದಲ 10 ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 3ನೇ ಸ್ಥಾನ, ಬಿ 6ನೇ ಸ್ಥಾನ, ಸಿ 8ನೇ ಸ್ಥಾನ, ಡಿ ಕೊನೆಯ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಕೊನೆಯ ಸ್ಥಾನ. ಭಾರತವು ವಿಶ್ವದಾದ್ಯಂತ ಅತ್ಯಂತ ಕಡಿಮೆ ಮಾಂಸ ಸೇವನೆಯನ್ನು ಹೊಂದಿದೆ. ಅದರ ಜನಸಂಖ್ಯೆಯ ಗಮನಾರ್ಹ ಭಾಗವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಮಾಂಸವನ್ನು ತ್ಯಜಿಸುತ್ತದೆ. ಲಿಥುವೇನಿಯಾ ಮತ್ತು ಜಪಾನ್ನಂತಹ ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸವನ್ನು ಸೇವಿಸುತ್ತಿದ್ದರೂ ಭಾರತವು ಜಾಗತಿಕ ಶ್ರೇಯಾಂಕದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.